ಅತ್ಯಾಚಾರ ಸಂತ್ರಸ್ತರೊಬ್ಬಳ ಮೇಲೆ ದುಷ್ಕರ್ಮಿಗಳು ಪದೇ ಪದೇ ಆಸಿಡ್ ದಾಳಿ ಮಾಡಿರುವಂತಹ ಅಮಾನವೀಯ ಘಟನೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೀತಾ ಇದೆ. ಲಕ್ನೋದ ಅಲಿಗಂಜ್ನಲ್ಲಿ ವಾಸಿಸ್ತಾ ಇರುವ ಮಹಿಳೆ ಮೇಲೆ ಕಳೆದ ರಾತ್ರಿ ಆಸಿಡ್ ದಾಳಿಯಾಗಿದೆ. ಇಲ್ಲಿವರೆಗೂ ಈಕೆ ಮೇಲೆ 4 ಬಾರಿ ಆಸಿಡ್ ದಾಳಿಯಾಗಿದೆ. ರಾತ್ರಿ 8:30 ಸುಮಾರಿಗೆ ನಲ್ಲಿಯಿಂದ ನೀರನ್ನು ತುಂಬಿಕೊಳ್ಳೋಕೆ ಅಂತ ಮಹಿಳೆ ಹಾಸ್ಟೆಲ್ನಿಂದ ಹೊರಕ್ಕೆ ಬಂದಿದ್ಲು. ಈ ವೇಳೆ ಹಾಸ್ಟೆಲ್ ಸೆಕ್ಯೂರಿಟಿ ಗಾರ್ಡ್ ಮುಂದೆನೇ ದುಷ್ಕರ್ಮಿಗಳು ಆಸಿಡ್ ದಾಳಿ ಮಾಡಿದ್ದಾರೆ. ಇನ್ನು ಆಸಿಡ್ ದಾಳಿಗೊಳಗಾದ ಮಹಿಳೆ ಕಿಂಗ್ ಜಾರ್ಜ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಈಗ ಚಿಕಿತ್ಸೆಯನ್ನು ಪಡಿತಾ ಇದ್ದಾಳೆ. ಆಸಿಡ್ ದಾಳಿಗೊಳಗಾದ ಮಹಿಳೆ ಮೇಲೆ 9 ವರ್ಷಗಳ ಹಿಂದೆ ಅಂದರೆ 2008ರಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆಸಲಾಗಿತ್ತು. ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ರು. ಅತ್ಯಾಚಾರವಾದ 3 ವರ್ಷಗಳ ಬಳಿಕ 2011ರಲ್ಲಿ ಮಹಿಳೆ ಮೇಲೆ ದುಷ್ಕರ್ಮಿಗಳು ಮೊದಲ ಬಾರಿ ಆಸಿಡ್ ದಾಳಿ ಮಾಡಿದ್ರು. 2013ರಲ್ಲಿ ಮತ್ತೆ ಆಕೆ ಮೇಲೆ ಆಸಿಡ್ ದಾಳಿಯನ್ನ ಮಾಡುವ ಮೂಲಕ ಕ್ರೌರ್ಯವನ್ನ ಮೆರೆಯಲಾಗಿತ್ತು. ಬಳಿಕ 2 ಆಸಿಡ್ ದಾಳಿಗಳಿಂದ ಚೇತರಿಸಿಕೊಂಡಿದ್ದ ಮಹಿಳೆ ಲಕ್ನೋನಲ್ಲಿ ಆಸಿಡ್ ಸಂತ್ರಸ್ತರು ನಡೆಸ್ತಾ ಇರುವಂತಹ ಕೆಫೆಯಲ್ಲಿ ಕೆಲಸ ಮಾಡ್ತಾ ಜೀವನ ಸಾಗಿಸ್ತಾ ಇದ್ರು. ಈ ಮಧ್ಯೆ ಮತ್ತೆ ಈ ಮಾರ್ಚ್ನಲ್ಲಿ ರೈಲ್ನಲ್ಲಿ ಈಕೆ ಮೇಲೆ ಆಸಿಡ್ ಅಟ್ಯಾಕ್ ಮಾಡಲಾಗಿತ್ತು. ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದ್ದಂತೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಹಿಳೆಯನ್ನ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಪರಿಹಾರವನ್ನ ಕೂಡ ನೀಡಿದ್ರು. ಆಗ ಆಸಿಡ್ ದಾಳಿ ಮಾಡಿದವರ ಹೆಸರನ್ನ ಮಹಿಳೆ ಹೇಳಿದ್ರು. ಈಗ ಮತ್ತೆ ಆಕೆ ಮೇಲೇನೆ ದುರುಳರು 4ನೇ ಬಾರಿ ಆಸಿಡ್ ಹಾಕಿದ್ದಾರೆ. 2008ರಲ್ಲಿ ಅತ್ಯಾಚಾರವಾಗಿದ್ದ ಆರೋಪಿಗಳ ಕಡೆಯವರೇ ಈ ರೀತಿಯಾಗಿ ಪದೇ ಪದೇ ಆಸಿಡ್ ದಾಳಿಯನ್ನು ನಡೆಸ್ತಾ ಇದ್ದಾರೆ ಅಂತ ಸಂತ್ರಸ್ತೆಯ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿನ ಪೊಲೀಸರಿಗೆ ಅದನ್ನು ತಡೆಯುವಂತಹದ್ದು ಸಾಧ್ಯವಾಗ್ತಾ ಇಲ್ಲ. ದುಷ್ಕರ್ಮಿಗಳನ್ನು ಪತ್ತೆ ಮಾಡಿ ಅವರನ್ನ ಬೆಂಡೆತ್ತಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪದೇ ಪದೇ ಕ್ರೂರಿಗಳಂತೆ ವರ್ತಿಸ್ತಾ ಇರುವಂತಹ ಈ ಆರೋಪಿಗಳು ಏಕೆ ಮೇಲೆ ನಿರಂತರವಾಗಿ ಆಸಿಡ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯೇ ಹೋಗಿ ಭೇಟಿಯಾಗಿ ಪರಿಹಾರವನ್ನು ಕೊಟ್ಟು ಅಭಯವನ್ನ ಕೊಟ್ಟ ಮೇಲೂ ಕೂಡ ಮತ್ತೊಂದು ಬಾರಿ ಆಕೆ ಮೇಲೆ ಆಸಿಡ್ ದಾಳಿ ನಡೆಯುತ್ತೆ ಅಂತ ಹೇಳಿದ್ರೆ ಆರೋಪಿಗಳು ಎಷ್ಟರ ಮಟ್ಟಿಗೆ ಇಲ್ಲಿ ಹದ್ದು ಮೀರಿ ಹೋಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. 4ನೇ ಬಾರಿ ಒಬ್ಬ ಮಹಿಳೆ ಮೇಲೆ ಆಸಿಡ್ ಅಟ್ಯಾಕ್ ಆಗುತ್ತೆ, ಆರೋಪಿಗಳನ್ನ ಪತ್ತೆ ಹಚ್ಚೋಕೆ ಸಾಧ್ಯ ಆಗೋದಿಲ್ಲ, ಇದನ್ನ ತಡೆಯೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ನಾಚಿಕೆಗೇಡು ಚಂದ್ರಮೋಹನ್. ಹೌದು ಅಮರ್ ಪ್ರಸಾದ್, ಈಕೆ ಮೇಲೆ ಆಸಿಡ್ ಅಟ್ಯಾಕ್ ಮಾತ್ರ ಅಲ್ಲದೆ 2008ರಲ್ಲಿ ಸಾಮೂಹಿಕ ಅತ್ಯಾಚಾರ ಕೂಡ ನಡೆದಿತ್ತು. ಅದಾದ ಬಳಿಕ ಈ ಮಹಿಳೆ ಲಕ್ನೋದಲ್ಲಿ ವಾಸವನ್ನ ಮಾಡ್ತಾ ಇದ್ಲು. ಆ ಸಂದರ್ಭದಲ್ಲಿ 2011ರಲ್ಲಿ ಮೊದಲ ಬಾರಿಗೆ ಆಸಿಡ್ ದಾಳಿ ನಡೆದಿತ್ತು. ಅದಾದ ಬಳಿಕ 2013ರಲ್ಲೂ ಕೂಡ ಆಸಿಡ್ ದಾಳಿ ನಡೆದಿತ್ತು. ಇದಾದ ಬಳಿಕ ಈಗ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಈಕೆಯನ್ನ ಖುದ್ದಾಗಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೇ ಭೇಟಿಯಾಗಿದ್ರು. ತಕ್ಷಣವೇ ಆರೋಪಿಗಳನ್ನ ಬಂಧಿಸಲಿಕ್ಕೂ ಕೂಡ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ರು. ಇದ್ರ ಆಧಾರದ ಮೇಲೆ ಪೊಲೀಸರು ಕೂಡ ಆರೋಪಿಗಳನ್ನ ಬಂಧಿಸಿದ್ರು. ಆದ್ರೀಗ ಮತ್ತೆ ಈ ಮಹಿಳೆ ಮೇಲೆ ಆಸಿಡ್ ದಾಳಿಯನ್ನ ನಿನ್ನೆ ಸಂಜೆ ನಡೆಸಲಾಗಿದೆ ಅಮರ್ ಪ್ರಸಾದ್. ಥ್ಯಾಂಕ್ ಯು ಚಂದ್ರಮೋಹನ್.